ಓಕೆ ಸರ್. ನೆಕ್ಸ್ಟ್, ನಿಮ್ಮ ಆದಾಯ ಎಷ್ಟಿದೆ, ಹಾಗೆ ಅದನ್ನ ನೀವು ಸಂಪಾದಿಸಿರೋದಾ ಅಥವಾ ನಿಮ್ಮ ಬ್ಯಾಕ್ ಗ್ರೌಂಡ್ ಇಂದ ಏನಾದ್ರು ಇಲ್ಲ ಇಲ್ಲ, ನನ್ನ ಅಪ್ಪ ನನಗೆ 8ನೇ ಕ್ಲಾಸ್ ಇದ್ದಂಗೆ 5 ರೂಪಾಯಿ ಕೇಳಿದ್ರೆ ಕತ್ತೆ ಇದೆಯಾ ದುಡ್ಡು ತಿನ್ನೋ ಅಂತ ಬೈತಾರೆ. ನನ್ಗೆ ಅವಾಗ ಸಿಟ್ಟು ಬರುತ್ತೆ, ಯಾಕಂದ್ರೆ ನಮ್ಮ ಮನೇಲಿ ಅಕ್ಕ, ನಾನ್ ಮಧ್ಯ, ನನ್ನ ತಮ್ಮ. ತಮ್ಮನ್ಗೆ ಅಪ್ಪ ಕಂಡ್ರೆ ಇಷ್ಟ ಅವರಿಬ್ರು, ಅಕ್ಕನ್ಗೆ ಅಮ್ಮನ್ ಕಂಡ್ರೆ ಇಷ್ಟ. ಅವರಿಬ್ರು ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರನ್ನ ಹೆಲ್ಪ್ ಮಾಡೋರು, ಅವರೆಲ್ಲ ಆಸ್ತಿ ಕಿತ್ಕೊಂಡು ಓಡೋದ್ರು. ಅಪ್ಪ ಅಮ್ಮ ಅನ್ಕೊಂಡಿದ್ದು ಅವರಿಬ್ರು ನೋಡ್ಕೊಂತಾರೆ ಅಂತ, ಅವರಿಬ್ರು ನೋಡ್ಕೊಳ್ತಾ ಇಲ್ಲ, ನಾನ್ ನೋಡ್ಕೊಂತಾ ಇದ್ದೀನಿ. ನಾನು ಡೇ 1 ಇಂದ ಇವತ್ತವರೆಗೂ ಆಸ್ತಿ ಭಾಗ ಕೇಳಿಲ್ಲ. ನನ್ನ ತಮ್ಮ ಬಂದು ಫಸ್ಟ್ PU ಗೆ ಆಸ್ತಿ ಭಾಗ ಕೇಳ್ದವನು. ಫಸ್ಟ್ PU ಇದ್ದಾಗಲೇ ಆಸ್ತಿ ಭಾಗ ಕೇಳಿದ್ದು. ನಮ್ಮ ಅಕ್ಕ ಮದುವೆ ಆದ್ಮೇಲೆ ಅವ್ರ ಆಸ್ತಿ ಭಾಗ ಕೇಳಿದ್ರು. ನಾನು ಇವತ್ತವರೆಗೂ ನನಗೆ ಏನ್ ಕೊಡ್ತಾ ಇದೀರಾ, ಏನ್ ಕೊಡ್ತೀರಾ ಅನ್ನೋದು ಕೇಳಿಲ್ಲ. ನಾನ್ ನಾಯಿ ದುಡ್ಡಲ್ಲಿ ನಾನು ದುಡಿತೀನಿ, ನನ್ನ ದುಡ್ಡಲ್ಲಿ ನಾನು ಶೋಕಿ ಮಾಡ್ತೀನಿ. ನಾನು ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ಸಾಲ ಮಾಡಿಲ್ಲ. ನನ್ ದುಡ್ಡು ನಾನು ನಾಯಲ್ಲಿ ದುಡ್ದಿದ್ದು ನಾಯಿಗೆ ಹಾಕೊಂತೀನೋ, ಬಟ್ಟೆಗೆ ಹಾಕೊಂತೀನೋ, ಬೀದಿಯಲ್ಲಿತೀನೋ ನನಗ್ ಬಿಟ್ಟಿದ್ದು. ನನ್ನಿಂದ ಯಾರಿಗೂ ತೊಂದರೆ ಆಗಿಲ್ಲ. ಆಮೇಲೆ ನನ್ನ ಶೋಕಿ ನಾನು ಮಾಡ್ಕೊಂತ ಇದೀನಿ, ಕಂಡವ್ರ ದುಡ್ಡಲ್ಲಿ ಮಾಡ್ತಾ ಇಲ್ಲ. ನಾಯಲ್ಲಿ ದುಡ್ದಿದ್ರಲ್ಲಿ ಇನ್ನೊಂದು ನಾಯಿ ತಗೊಳ್ತೀನಿ, ಅದ್ರಲ್ಲಿ ದುಡ್ದಿದ್ರಲ್ಲಿ ಇನ್ನೊಂದು ನಾಯಿ ತಗೊಳ್ತೀನಿ, ಅದ್ರಲ್ಲಿ ದುಡ್ದಿದ್ದು ಇನ್ನೊಂದು ನಾಯಿ ತಗೊಳ್ತೀನಿ. ಸೇವಿಂಗ್ಸ್ ಗೀವಿಂಗ್ಸ್ ಏನೂ ಮಾಡಿಲ್ಲ. ಕಾರ್ ಶೋಕಿನೂ ಇಲ್ಲ, ಬರೀ ಸಿಯಾಸ್ ಕಾರ್ ಇಟ್ಕೊಂಡಿದೀನಿ. ಫೋನು ಅಷ್ಟೇ ಹಳೇದು, ನನ್ನ ಮಗನ್ ಒಳ್ಳೇದು, ಅವ್ನಿಗೆ ಹುಚ್ಚು, ಅವ್ನಿಗೆ ಕೊಡಿಸ್ತೀನಿ. ಅದ್ರ ನಾನು ಇನ್ನು ಡಬ್ಬಾ ಫೋನ್ 11 ಇಟ್ಕೊಂಡಿದೀನಿ. ನನಗೆ ಫೋನ್ ಕ್ರೇಜು ಇಲ್ಲ. ಸರ್, ಆಸ್ತಿ ಮಾಡೋ ಆಸೆನೂ ಇಲ್ಲ. ಆಸ್ತಿ ಮಾಡೋ ಆಸೆ ಇಲ್ಲ, ಏನು ಇಲ್ಲ. ನಂಗೆ ಇವತ್ತಿರ್ತೀನೋ ನಾಳೆ ಇರ್ತೀನೋ ಆ ತರ. ಅಂದ್ರೆ ಇವತ್ತು ಚೆನ್ನಾಗಿದ್ದೀನಿ ಅಷ್ಟೇ, ನಾಳೆ ಸಾಯಕ್ಕೂ ರೆಡಿ. ಹೊಟ್ಟೆವ್ರಿಯಲ್ಲ, ಬೇರೆಯವ್ರ ಸಾಯಕ್ಕೆ ಹೊಟ್ಟೆ ಹೊರ್ಕೊಳ್ತಾರೆ. ಅಯ್ಯೋ ಇನ್ನೂ 100 ವರ್ಷ ಬಾಳ್ಬೇಕು, 80 ವರ್ಷ. ನನ್ಗೇನು ಇಲ್ಲ. ಇವತ್ತು ನಾನು ಸಾಯ್ತ್ರು ಖುಷಿಯಿಂದ ಸಾಯ್ತೀನಿ, ಹೊಟ್ಟೆ ಹೊರ್ಕೊಳ್ಳಲ್ಲ.